ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಫೋನಲ್ಲಿ ನೋಟ್ಸ್ ಅಂತ ಒಂದು ಆ್ಯಪ್ ಇರುತ್ತೆ. ಈ ಒಂದು ಆ್ಯಪಿಂದ ನಮಗೇನು ಯೂಸು ಮತ್ತೆ ಈ ಒಂದು ಆ್ಯಪ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಫೋನಲ್ಲಿ ನೋಟ್ಸ್ ಆ್ಯಪ್‌ನ ಓಪನ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ. ಇಲ್ಲಿ ಪ್ಲಸ್ ಐಕಾನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ಅದು ಈ ರೀತಿ ಬರುತ್ತೆ. ಇಲ್ಲಿ ಈಗ ಒಂದು ಆ್ಯಪ್ ನೋಟ್‌ಬುಕ್ ತರ ನಮ್ಗೆ ಬೇಕಾಗಿರೋ ವಿಷಯಗಳನ್ನ ನಾವು ಯಾವ ರೀತಿ ನೋಟ್‌ಬುಕ್ಕಲ್ಲಿ ಬರ್ದ್ ಮಾಡಿಕೋತೀವಿ, ಅದೇ ರೀತಿ ನಮ್ಗೆ ಬೇಕಾಗಿರೋ ವಿಷಯಗಳು ಅಥವಾ ಇಂಪಾರ್ಟೆಂಟ್ ಆಗಿರೋ ವಿಷಯಗಳನ್ನ ನಾವು ಇಲ್ಲಿ ಟೈಪ್ ಮಾಡಿ ಮಡಿಕೊಂಬೋದು. ಎಕ್ಸಾಂಪಲ್‌ಗೆ ನಾನಿಲ್ಲಿ ಹಾಯ್ ಎವ್ರಿವನ್ ಅಂತ ಒಂದು ಟೆಕ್ಸ್ಟ್‌ನ ಟೈಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ಒಂದು ಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಫಾಂಟ್ ಅನ್ನು ಡಾರ್ಕ್ ಮಾಡ್ಬೋದು. ಮತ್ತೆ ಈ ಒಂದು ಐ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಟೆಕ್ಸ್ಟ್ ಕ್ರಾಸ್ ಆಗಿ ಬರುತ್ತೆ. ಮತ್ತೆ ಯು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಟೆಕ್ಸ್ಟ್ ಕೆಳಗಡೆ ಈ ರೀತಿ ಒಂದು ಲೈನ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಇರುತ್ತೆ. ಆ ಒಂದು ಲೈನ್ ಹತ್ರ ಒಂದು ಡಾಟ್ ಇರುತ್ತೆ. ಆ ಒಂದು ಡಾಟ್ ನಾವು ಈ ರೀತಿ ಮುಂದಕ್ಕೆ ಇನ್ಕ್ರೀಸ್ ಮಾಡಿದ್ರೆ ಒಂದು ಟೆಕ್ಸ್ಟ್ ಈ ರೀತಿ ದೊಡ್ಡದಾಗುತ್ತೆ. ನೆಕ್ಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಟೆಕ್ಸ್ಟ್ ಬ್ಯಾಕ್‌ಗ್ರೌಂಡ್ ಕಲರ್ ಈ ರೀತಿ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೈಪ್ ಮಾಡಿರೋ ಟೆಕ್ಸ್ಟ್ ಎಲ್ಲ ಈ ರೀತಿ ಪಾಯಿಂಟ್ ವೈಸ್ ಬರುತ್ತೆ. ಆ ಒಂದು ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಟೈಪ್ ಮಾಡಿರೋ ಟೆಕ್ಸ್ಟ್ ಒಂದು ಸೆಂಟ್ರಲ್ಲಿ ಒಂದು ಲೈನ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟೈಮರ್‌ದು ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅದು ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಡೇಟ್ ಮತ್ತೆ ಒಂದು ಟೈಮ್‌ನ ಸೆಟ್ ಮಾಡ್ಕೊಂಡ್ರೆ ಆ ಒಂದು ಟೈಮ್‌ಗೆ ನಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಟೈಮರ್‌ನ ಸೆಟ್ ಮಾಡ್ಕೊಳ್ಳೋದ್ರಿಂದ ನಮಗೊಂದು ಆ ಟೈಮ್‌ಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನಾವು ಇಂಥ ಮೆಸೇಜ್‌ಗಳನ್ನ ನಾವು ಇಲ್ಲಿ ಟೈಪ್ ಮಾಡಿಕೊಂಡಿದ್ದು ಅಂತ ಒಂದು ನೆನಪು ಬರುತ್ತೆ. ಡೇಟು ಮತ್ತೆ ಟೈಮ್‌ನ ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಡೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಕ್ಯಾಲೆಂಡರ್ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಒಂದು ಡೇಟ್‌ಗೆ ರಿಮೈಂಡರ್ ಬೇಕು ಆ ಒಂದು ಡೇಟ್‌ನ ಇಲ್ಲಿ ಸೆಟ್ ಮಾಡ್ಕೊಬೇಕು. ಮತ್ತೆ ಟೈಮ್‌ನು ಸಹ ನಾವು ಈ ರೀತಿ ಇಲ್ಲಿ ಸೆಟ್ ಮಾಡ್ಕೊಬಹುದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಅಂತ. ನೆಕ್ಸ್ಟ್ ಇಲ್ಲಿ ಫೋಟೋಸ್‌ದು ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಆಲ್ಬಮ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮ್ಮ ಒಂದು ಗ್ಯಾಲರಿಯಲ್ಲಿರೋ ಫೋಟೋಸ್ ಬರುತ್ತೆ. ಯಾವ್ದಾದ್ರು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಫೋಟೋ ಇಲ್ಲಿ ಆಡ್ ಆಗುತ್ತೆ. ನಾವಿಲ್ಲಿ ಯಾವ್ದಾದ್ರು ಫೋಟೋಸ್‌ನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಈ ರೀತಿ ಫೋಟೋಸ್‌ನ ಆಡ್ ಮಾಡ್ಕೊಬಹುದು. ನೆಕ್ಸ್ಟ್ ಇಲ್ಲಿ ಮೈಕ್ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಯಾವ್ದಾದ್ರು ಒಂದು ವಿಷಯ ನಾವಿಲ್ಲಿ ಮಾತಾಡಿರೋದು ಇಲ್ಲಿ ಆಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಟೇಬಲ್ಸ್ ಮತ್ತೆ ಸ್ಕಿನ್ ಅಂತ 2 ಆಪ್ಷನ್ ಬರುತ್ತೆ. ಇಲ್ಲಿ ಟೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಟೇಬಲ್ ಬರುತ್ತೆ. ಇಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ 3 ಆಪ್ಷನ್ ಬರುತ್ತೆ. ಪೇಸ್ಟ್, ಆಡ್ ಕಾಲಮ್ ಮತ್ತೆ ಡಿಲೀಟ್ ದಿಸ್ ಕಾಲಮ್ ಅಂತ. ಯಾವ್ದಾದ್ರು ನಂಬರ್ಸ್ ಅಥವಾ ಟೆಕ್ಸ್ಟ್ ಅನ್ನು ನಾವು ಕಾಪಿ ಮಾಡ್ಕೊಂಡಿದ್ರೆ ಇಲ್ಲಿ ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ನಂಬರ್ಸ್ ಅಥವಾ ಒಂದು ಟೆಕ್ಸ್ಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಡ್ ಕಾಲಮ್ ಅಂತ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಎಕ್ಸ್ಟ್ರಾ ಒಂದು ಕಾಲಮ್ ಆಡ್ ಆಗುತ್ತೆ. ನೆಕ್ಸ್ಟ್ ಆ ಒಂದು ಟೇಬಲ್ ಒಳಗೆ ನಾವು ಈ ರೀತಿ ನಮಗೆ ಬೇಕಾಗಿರೋ ಟೆಕ್ಸ್ಟ್ ನಾವು ಈ ರೀತಿ ಆಡ್ ಮಾಡ್ಕೊಬಹುದು. ಟೈಪ್ ಮಾಡ್ಕೊಂಡು ಇಲ್ಲಿ ರೈಟ್ ಮಾರ್ಕ್ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಟೇಬಲ್ ಇಲ್ಲಿ ಆಡ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಸ್ಕಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಕಲರ್ಸ್‌ಗಳು ಬರುತ್ತೆ. ನಮ್ಗೆ ಇಷ್ಟ ಆಗೋ ಕಲರ್ಸ್ ನಾವು ಈ ರೀತಿ ಸೆಟ್ ಮಾಡ್ಕೊಬಹುದು. ನೆಕ್ಸ್ಟ್ ಆಗಿ ಬ್ಯಾಕ್ ಬಂದು ಮತ್ತೆ ಅದನ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಲಾಕ್‌ದು ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾವು ಈ ಒಂದು ನೋಟ್‌ಗೆ ನಾವು ಲಾಕ್‌ನ ಸೆಟ್ ಮಾಡಿ ಇಟ್ಕೊಬಹುದು. ಲಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಒಂದು ಫಿಂಗರ್ ಪ್ರಿಂಟ್ ಕೇಳುತ್ತೆ. ಫಿಂಗರ್ ಪ್ರಿಂಟ್ ಇಟ್ರೆ ಒಂದು ಲಾಕ್ ಸೆಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಶೇರ್ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಆಪ್ಷನ್‌ಗಳು ಬರುತ್ತೆ. ಇಲ್ಲಿ ಶೇರ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಇಮೇಜ್ ನಾವು WhatsAppನಲ್ಲಿ ಶೇರ್ ಮಾಡ್ಬೋದು. ಇಲ್ಲಿ ಸೇವ್ ಆಸ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಈ ನೋಟು ನಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ನಾವು ಈ ಒಂದು ನೋಟನ್ನು ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ನೋಟು ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಹಾಗೆ ಬ್ಯಾಕ್ ಬಂದ್ರೆ ಇಲ್ಲಿ ನಾವು ಟೈಪ್ ಮಾಡ್ಕೊಂಡಿರೋ ನೋಟ್ಸ್ ಎಲ್ಲ ಇಲ್ಲಿ ಇರುತ್ತೆ. ಯಾವ್ದಾದ್ರು ಒಂದು ನೋಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಾಗ ಇಲ್ಲಿ ಪಿನ್ ಟು ಟಾಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ನೋಟು ಫಸ್ಟ್ ಅಲ್ಲಿ ಬರುತ್ತೆ. ಇದಾಗಿತ್ತು ಈ ಒಂದು ನೋಟ್ ಆ್ಯಪ್‌ನ ಹೇಗೆ ಯೂಸ್ ಮಾಡೋದು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.